ಈಗಾಗಲೇ ಪ್ರತಿಯೊಬ್ಬರಿಗೂ ಸಹ ಗೊತ್ತು, ಮ್ಯೂಸಿಕ್ ಮೈಲಾರಿ ಅವರು ಬಂಧನ ಅದು 14 ದಿನ ನ್ಯಾಯಾಂಗ ಬಂಧನದಲ್ಲಿರಬೇಕಾಗುತ್ತೆ. ಕಿರುಕುಳ ಆರೋಪದ ಹಿನ್ನೆಲೆ ಒಬ್ಬರು ಮಹಿಳೆ ನನ್ನನ್ನು ಆರ್ಕೆಸ್ಟ್ರಾಕ್ಕೆ ಕರೆಸಿ ಈ ರೀತಿ ಕಿರುಕುಳವನ್ನು ನೀಡಿದ್ದಾರೆ ಅಂತ ಪೋಕ್ಸೋ ಕೇಸ್ ಕೂಡ ದಾಖಲಾಗುತ್ತೆ. ಸೊ ಇದರಿಂದಾಗಿ ಮ್ಯೂಸಿಕ್ ಮೈಲಾರಿ ಅವರು ಸಿಕ್ಕಾಕೊಳ್ತಾರೆ. ಸೊ ಇದು ಸಾಬೀತು ಆಗಿಲ್ಲ, ಇನ್ನು ಆರೋಪಿ ಸ್ಥಾನದಲ್ಲಿದ್ದಾರೆ. ಮಾಲಾಶ್ರೀ ಕೂಡ ಒಮ್ಮೆಲೆ ಕುಸಿದಂತೆ, ಯಾಕೆಂದರೆ ಅದೇ ಭಾಗದವರು, ಅವರು ಕೂಡ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭೇಟಿಯಾಗಿದ್ದಾರೆ, ಮೀಟ್ ಆಗಿದ್ದಾರೆ, ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿದ್ದಾರೆ. ಮ್ಯೂಸಿಕ್ ಮೈಲಾರಿ ಕೂಡ ತುಂಬಾ ಫೇಮಸ್, ಬಾಳು ಬೆಳಗುಂದಿಯ ರೀತಿ ತುಂಬಾ ಹೆಸರು ಮಾಡಿದ್ದಾರೆ. ಹೆಸರನ್ನು ಮಾಡಿದ್ರು ಕೂಡ ಬಟ್ ಈ ರೀತಿಯ ಒಂದು ಆರೋಪದಡಿ ಸಿಕ್ಕಾಕೊಂಡಿದ್ದಾರೆ. ಸೊ ಇದನ್ನ ಕೂಡ ವಿಚಾರಣೆ ನಡೀಬೇಕಾಗುತ್ತೆ. ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಇನ್ನು ಆರೋಪಿ ಸ್ಥಾನದಲ್ಲಿದ್ದಾರೆ, ಇನ್ನು ಸಾಬೀತಾಗಬೇಕಾಗುತ್ತೆ, ಇನ್ನು ಸಾಕಷ್ಟು ಪ್ರೊಸೆಸ್ ಕೂಡ ಆಗುತ್ತೆ. ನಿಜವಾಗ್ಲೂ ಕೂಡ ಇವರಿಗೆ ಜಾಮೀನು ಸಿಗುತ್ತಾ, ಏನಾಗುತ್ತೆ ಕಥೆಗಳು ಬಹಳಷ್ಟು ರೀತಿಯಲ್ಲೂ ಕೂಡ ರೋಚಕ ಭರಿತವಾಗಿದೆ. ಮಾಲಾಶ್ರೀ ಅವರು ಸಹ ಒಮ್ಮೆಲೆ ಶಾಕ್ ಆಗ್ತಾರೆ. ಇದು ಯಾರು ಕೂಡ ನಿರೀಕ್ಷೆ ಸಹ ಮಾಡಿರಲಿಲ್ಲ. ಅನಿರೀಕ್ಷಿತವಾಗಿ ಈ ಒಂದು ವಿಚಾರ ಬೆಳಕಿಗೆ ಬಂದಿದ್ದು ಉತ್ತರ ಕರ್ನಾಟಕ ಭಾಗದಲ್ಲಂತೂ ಎಲ್ಲರೂ ಕಂಪ್ಲೀಟ್ ಆಗಿ ಆಶ್ಚರ್ಯಪಟ್ಟಿದ್ದಾರೆ. ಈ ಒಂದು ಸುದ್ದಿಯನ್ನು ನೋಡಿ